ಧರ್ಮಸ್ಥಳ ಪ್ರಕರಣ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಕೊಡಬೇಕಾದ್ರೆ ಇದು ಗೌಪ್ಯತೆಯನ್ನು ಮೇಂಟೈನ್ ಮಾಡಿ ಅಂತ ಕೊಟ್ಟಿದ್ದರು. ಆದರೆ ಗೌಪ್ಯತೆ ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು. ನಮ್ಮ ಮೇಲೆ ಏನಾರಾದರೂ ಆರೋಪ ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ, ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ. ಅದರ ಸಲುವಾಗಿ ನಾವು ಒನ್ಸ್ ಅಗೇನ್ ದೊರೆರಾಜು ಸರ್ ಇವರು ಬಂದು ಬೆಳ್ತಂಗಡಿಗೆ ಬಂದು ಆರ್ಗ್ಯುಮೆಂಟ್ ಮಾಡಿ ಸಂಪೂರ್ಣ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟು 4,000 ಪುಟಗಳ ವರದಿಯನ್ನು ಕೊಡಬೇಕು ಅಂತ ನ್ಯಾಯಾಲಯನೂ ಕೂಡ ಆದೇಶ ಮಾಡಿದೆ. ಸೊ ಅದರ ಆಧಾರದ ಮೇಲೆ ನಾವು ನೋಡ್ತೀವಿ ಅದನ್ನು, ಆ ವರದಿಯಲ್ಲಿ ಏನಿದೆ, ಏನು ಕೊಟ್ಟಿದ್ದಾರೆ. ಆಮೇಲೆ ಒಂದೇ ಸ್ಟೇಟ್ಮೆಂಟಲ್ಲಿ ಅವನು ಏನು ಹೇಳಿದ್ದಾನೆ, ಒಂದೇ ಸ್ಟೇಟ್ಮೆಂಟ್ 183 BNSS ಫಸ್ಟ್ ಟೈಮ್ ಬುರ್ಡೆ ಬಂದಾಗ ಕೊಟ್ಟಿದ್ದು. ಆನಂತರ ಅವನ ತದ್ವಿರುದ್ಧ ಹೇಳಿಕೆ ಸ್ವಲ್ಪ ಇಟ್ಕೊಂಡ. ನೋಡಿ, ಅವನು ಚಿನ್ನಯ್ಯ ಅವನು ಹೋರಾಟಗಾರ ಅಲ್ಲ, ಅವನು ಸ್ಯಾನಿಟರಿ ವರ್ಕರ್, ಅವನು ಪೌರ ಕಾರ್ಮಿಕ. ಅವನು ಪೊಲೀಸರ ವಶದಲ್ಲಿ ಹೋದಾಗ ಸಡನ್ ಆಗಿ ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟ. ತದ್ವಿರುದ್ಧ ಹೇಳಿಕೆ ಏನು ಕೊಟ್ಟ ಅವನು, ಅದು ನಮ್ಗೆ ಗೊತ್ತಾಗಬೇಕಲ್ಲ. ನಮ್ಮ ಮೇಲೆ ಏನಾದರೂ ಆರೋಪ ಮಾಡಿದಾನ ಅಥವಾ ಯಾರ್ದಾದ್ರೂ ಮೇಲೆ ಆರೋಪ ಮಾಡಿದಾನ. ಸೊ ಅದು ನಮಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಾವು ವರದಿ ಕೇಳಿದ್ದೀವಿ. ಆ ವರದಿಯನ್ನು ಇನ್ನೊಂದು 2-3 ದಿನದಲ್ಲಿ ಕೊಡ್ತಾರೆ. ಯಾಕಂದರೆ ಇದು 4,000 ಪೇಜ್ ಇದೆ, 4 ಕಾಪಿ ಕೇಳಿದ್ದೀವಿ. 16,000 ಪೇಜಸ್ ಆಗುತ್ತೆ. ಸೊ ಇದನ್ನು 1 or 2 ಡೇಸ್ ಮೇಲೆ ಅದು ಸಿಗುತ್ತೆ. ಮತ್ತೆ ಇಲ್ಲಿ ಬುರ್ಡೆ ಕೇಸು ಅಂತ ಹೇಳ್ತಾ ಇದ್ದಾರೆ. ಬುರ್ಡೆ ಕೇಸ್ ಅಂತ ಯಾವುದು ರಿಜಿಸ್ಟರ್ ಆಗಿಲ್ಲ. ಇಲ್ಲಿ ಆಗಿರೋದು ಧರ್ಮಸ್ಥಳ ಪ್ರಕರಣಗಳು. ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಿದರೆ ಚಿನ್ನಯ್ಯ ಬುರ್ಡೆ ತಂದು ಕೊಟ್ಟಿದ್ದು ಅದು ಒಂದು ಪಾರ್ಟ್. ಅದು ನಾನಿಷ್ಟು ನೋಡಿದ್ದೀನಿ, ನಾನಿಷ್ಟು ಹೂತು ಹಾಕಿದ್ದೀನಿ, ಅದು ಒಂದು ಪೋರ್ಷನ್. ಅದು ಇನ್ನು ಉಳ್ಕಿದ್ದೇನಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಸುಮಾರು ಆಗಿದೆ. ಮೊನ್ನೆ ಗೋಕಾಕದಿಂದ ಅವರು ಮತ್ತೆ 2ನೇ ಸಾರಿ ಬಂದಿದ್ದರು. ಅವರು ತಾತ ಮಿಸ್ಸಿಂಗ್ ಆಗಿದ್ದಾನೆ. ಯಾವಾಗ 20 ವರ್ಷದ ಹಿಂದೆ ಮಿಸ್ಸಿಂಗ್ ಆಗಿದ್ದಾರೆ. ಅದು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಥರ ಸುಮಾರು 50ಕ್ಕಿಂತ ಹೆಚ್ಚು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಆನಂತರ 36 ಶವಗಳದ್ದು ದಾಖಲೆನೇ ಇಲ್ಲ. ದಾಖಲೆ ಇಲ್ಲದೆ ಹಾಗೆ ಯಥಾವತ್ತಾಗಿ ಅದನ್ನು ಹೂತು ಹಾಕಿದ್ದಾರೆ. 76 ಶವಗಳು ಅನಾಥ ಶವಗಳು, ಅದರದ್ದು ಕೂಡ ದಾಖಲೆ ಇಲ್ಲ. ಅನಾಥ ಶವದ್ದು ಅವತ್ತೇ ಹೂತು ಹಾಕಿದ್ದಾರೆ. ಸೊ ಎಲ್ಲವೂ ಕೂಡ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಹೀಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಪ್ರಾರಂಭದಲ್ಲಿ ತಾವು ಕೂಡ ಹೇಳಿದ್ರಿ, ನಾವು ಅದನ್ನು SIT ನಿಲ್ಲಿಸಬೇಕು, FIR ಸ್ಕ್ವಾಶ್ ಮಾಡಿಸ್ಬೇಕು, ವಾಪಸ್ ತಗೋಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅಂದರೆ ಆ ಥರ ಪ್ರಸಾರ ಆಗ್ತಾಯಿತ್ತು. ಆದರೆ ಮೊನ್ನೆ ಕಳೆದ ಡೇಟ್ನಲ್ಲಿ ಅಭಿಷೇಕ್ ಅವರು ಏನು ಕೊಟ್ಟಿದ್ದರು, ಇದು FIR ಸ್ಕ್ವಾಶ್ ಆಗಬೇಕನ್ನೋದು ಸ್ವತಃ ಅಭಿಷೇಕ್ ಅವರು, ಯೂಟ್ಯೂಬರ್ ಅಭಿಷೇಕ್ ಅವರು ಹಾಕಿದಂಥ ರಿಟ್ ಪಿಟಿಷನನ್ನು ವಾಪಸ್ ತೊಗೊಂಡಿದ್ದಾರೆ. SIT ತನಿಖೆ ಸರಿಯಾಗಿ ನಡೀಲಿ, SITಗೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಅವರು ಹಾಕಿದಂಥ ರಿಟ್ ಪಿಟಿಷನ್, ಸ್ಕ್ವಾಶ್ ಮಾಡಿದಂಥ ರಿಟ್ ಪಿಟಿಷನ್ ಏನಿದೆ ಅದನ್ನು ಅವರು ವಾಪಸ್ ತೊಗೊಂಡಿದ್ದಾರೆ. ಇದು ಯಾವುದು ಕೂಡ ಬುರ್ಡೆ ಕೇಸ್ ಅಲ್ಲ. ಧರ್ಮಸ್ಥಳ ಪ್ರಕರಣಗಳು SIT ತನಿಖೆ ನಡೀತಾ ಇದೆ. ಮತ್ತು SIT ರೀಕಾನ್ಸ್ಟಿಟ್ಯೂಟ್ ಆಗಬೇಕಿದು, ಅದು ಪುನರ್ ರಚನೆ ಆಗಬೇಕದು. ಯಾಕಂತ ಹೇಳಿದರೆ ಸಾಕಷ್ಟು ಅಪವಾದ, SIT ಕೆಳಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ. ಹೀಗಾಗಿ ಅವ್ರನ್ನ ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ನಾವು ಒಂದು ಪಿಟಿಷನ್ ಹಾಕ್ತಾ ಇದ್ದೀವಿ.